ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮುಗಿದು ತಿಂಗಳಾದ್ರೂ ಬಿಗ್ ಬಾಸ್ ಸ್ಪರ್ಧಿಗಳ ಕಾಳಗ ನಿಲ್ತಾ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನವೂ ಬರೀ ಜಗಳ, ಗಲಾಟೆ, ಕೋಪ ಇದೇ ಆಗಿ ಹೋಗಿತ್ತು. ಇದನ್ನ ಒಬ್ಬಿಬ್ರು ಮಾಡಿದ್ರು ಅಂತ ಹೇಳ್ತಾ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದ ಪ್ರತಿಯೊಬ್ರು ಕೂಡ ಗಲಾಟೆ ಮಾಡೋದ್ರಲ್ಲಿ ಎತ್ತಿದ ಕೈ ಇದ್ರು ಬಿಡಿ. ಸೇರು ಅಂದ್ರೆ ಸವಾ ಸೇರು ಅನ್ನೋ ರೇಂಜ್ಗೆ ಗಲಾಟೆಗೆ ನಿಲ್ತಾ ಇದ್ರು. ಹೀಗಾಗಿಯೇ ಈ ಬಾರಿಯ ಬಿಗ್ ಬಾಸ್ಗೆ ಈ ಮಟ್ಟಿಗಿನ ಪ್ರಚಾರ ಸಿಕ್ಕಿತ್ತು. ಇದೆಲ್ಲ ಮುಗಿದ್ರು ಇವರ ಗಲಾಟೆ ಮಾತ್ರ ನಿಂತಿಲ್ಲ. ಬಿಗ್ ಬಾಸೇ ಮುಗಿದು ಹೋಯ್ತು. ಆದ್ರೆ ಬಿಗ್ ಬಾಸ್ ಮನೆಯೊಳಗೆ ಆಗಿರೋ ಒಂದಿಷ್ಟು ಘಟನೆಗಳನ್ನ ಇಟ್ಕೊಂಡು ಹೊರಗಡೆಯೂ ಟಾಕ್ ವಾರ್ ಶುರು ಮಾಡಿದ್ದಾರೆ. ಕೆಲವೊಬ್ಬರ ಹೇಳಿಕೆ, ಕೆಲವೊಬ್ಬರ ಮಾತುಗಳಿಂದ ನೊಂದ ಅಶ್ವಿನಿ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕೊಡೋ ಕೆಲಸ ಮಾಡಿದ್ರು. ಉತ್ತರ ಅನ್ನೋದಕ್ಕಿಂತ ಮಾತಲ್ಲೇ ಚಾಟಿ ಏಟು ಕೊಟ್ಟಿದ್ರು. ಇದು ಯಾರಿಗೆ ತಡ್ತೋ, ಎಲ್ಲಿ ಟ್ರಿಗರ್ ಆಯ್ತೋ ಗೊತ್ತಿಲ್ಲ. ದೊಡ್ಡ ವಾದ ವಿವಾದ ಹುಟ್ಕೊಂಡಿದೆ. ಚೈತ್ರಾ ಕುಂದಾಪುರ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದು ಜಾಹ್ನವಿ ಜೊತೆಗೆ ಕಮೆಂಟ್ ವಾರ್ ಮಾಡಿದ್ರು. ಇದೆಲ್ಲದರ ಬೆನ್ನಲ್ಲೇ ಈಗ ಅಶ್ವಿನಿ ಗೌಡ ರಿಯಾಕ್ಟ್ ಮಾಡಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ದು, ಗಿಲ್ಲಿ ಆಡಿದ ಮಾತಿಗೂ ಪ್ರತಿಕ್ರಿಯೆ ನೀಡಿದ್ದಾರೆ. ಆದ್ರೆ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಗಿಲ್ಲಿ ಬಡವ ಅಲ್ಲ, ಬಡವರಂತೆ ವೇಷ ಹಾಕೊಂಡಿದ್ದಾನೆ ಅಂದಿದ್ದ ಅಶ್ವಿನಿ ಈಗ ಉಲ್ಟಾ ಹೊಡೆದಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಅಶ್ವಿನಿ ಗೌಡ ಬಿಗ್ ಬಾಸ್ ಮುಗಿದ ಮೇಲೆ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ. ಹೆಚ್ಚಾಗಿ ಕ್ಯಾಮ್ರಾ ಮುಂದೆಯೂ ಬಂದಿರಲಿಲ್ಲ. ಯಾವುದೇ ಪ್ರಮೋಷನ್ ಕಾರ್ಯಕ್ರಮಗಳಿಗೂ ಹೋಗ್ತಾ ಇರಲಿಲ್ಲ. ಆ ಉತ್ಸವ ಈ ಉತ್ಸವ ಅಂತ ಎಲ್ಲರೂ ಬ್ಯುಸಿ ಆಗಿದ್ರೆ ಅಶ್ವಿನಿ ಮಾತ್ರ ಎಲ್ಲೂ ಹೊರ ಬಂದಿರಲಿಲ್ಲ. ಇದೀಗ ಕ್ಯಾಮ್ರಾ ಮುಂದೆ ಬಂದಿತ್ತು. ಸಾಲು ಸಾಲು ಪ್ರಶ್ನೆಗಳಿಗೆ ಉತ್ತರ ಕೊಡೋ ಕೆಲಸ ಮಾಡಿದ್ದಾರೆ. ಅಶ್ವಿನಿ ಗೌಡ ಕ್ಯಾಮ್ರಾ ಮುಂದೆ ನಿಲ್ತಾ ಇದ್ದಂತೆ ಮೊದಲು ಕೇಳಿ ಬಂದ ಪ್ರಶ್ನೆ ಗಿಲ್ಲಿ ವಿಷಯದ ಬಗ್ಗೆ. ಗಿಲ್ಲಿಯನ್ನ ಬಡವ ಅಲ್ಲ, ಬಡವನ ವೇಷ ತೊಟ್ಟವನು ಅಂದಿದ್ರೆ. ಆದ್ರೆ ಈ ವಿಷಯವನ್ನ ಗಿಲ್ಲಿ ಬಳಿ ಕೇಳ್ತಾ ಇದ್ದಂತೆ ಅವರು ಹಾಗೆ ಹೇಳಿರಲ್ಲ ಅಂದಿದ್ರು. ಈ ಬಗ್ಗೆ ನೀವೇನ್ ಹೇಳ್ತೀರಾ ಅಂತಿದ್ದಂತೆ ಉಲ್ಟಾ ಹೊಡೆದಿದ್ದಾರೆ. ನಾನು ಹೀಗೆ ಹೇಳೇ ಇಲ್ಲ ಅಂದಿದ್ದಾರೆ. ಆತ್ಮೀಯರೇ, ಈ ವಿಷಯ ಮುಗಿತಾ ಇದ್ದಂತೆ ಮತ್ತೆ ಚರ್ಚೆಗೆ ಬಂದಿದ್ದೆ ಚೈತ್ರಾ ಕುಂದಾಪುರ ಅವರ ಪೋಸ್ಟ್. ಚೈತ್ರಾ ಯಾರ ಹೆಸರನ್ನು ಉಲ್ಲೇಖ ಮಾಡದೆ ಒಂದಿಷ್ಟು ಪೋಸ್ಟ್ ಹಾಕಿದ್ರು. 3 ಗಂಡಂದಿರ ವಿಷಯ ಗೊತ್ತು, ಚೆಕ್ ಬೌನ್ಸ್ ಕೇಸ್ ಆಗಿದ್ದು ಗೊತ್ತು, ನನ್ ತಂಟೆಗೆ ಬಂದ್ರೆ ಎಲ್ಲವನ್ನ ಬಿಚ್ಚಿಡ್ತೀನಿ ಅಂದಿದ್ರು. ಈ ಬಗ್ಗೆ ಅಶ್ವಿನಿ ರಿಯಾಕ್ಟ್ ಮಾಡಿದ್ದು, ಅವ್ರು ಯಾರಿಗೆ ಹೇಳಿದ್ದಾರೋ ಗೊತ್ತಿಲ್ಲ. 3 ಗಂಡನ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಅವ್ರ ಬಳಿಯೇ ಕೇಳಬೇಕು. ನಾವು ಸುಸಂಸ್ಕೃತ ಕುಟುಂಬದಿಂದ ಬಂದವರು, ಇಂತಹದ್ದೆಲ್ಲ ನಮಗ್ ಗೊತ್ತಿಲ್ಲ. ನನ್ನ ಮನಸ್ಸಿಗೂ ನೋವಾಗಿದೆ. ನಾನೇ ಮೊದಲು ಪೋಸ್ಟ್ ಹಾಕಿದ್ದು. ಆ ರೀತಿಯ ಪೋಸ್ಟ್ ಹಾಕೋದಿಕ್ಕೂ ಕಾರಣ ಇದೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ನನ್ನ ಮೈಕೈಯನ್ನೆಲ್ಲ ಪರಚಿ ಹಾಕಿದ್ರು. ಅದೊಂದು ಟಾಸ್ಕ್. ಅದೇನೋ ಅಚಾನಕ್ ಆಗಿ ಆಯ್ತು ಅಂತ ನಾನು ಅದನ್ನ ಅಲ್ಲೇ ಮರೆತಿದ್ದೆ. ಆ ಬಗ್ಗೆ ಯೋಚನೆ ಕೂಡ ಮಾಡಿರ್ಲಿಲ್ಲ. ಆದ್ರೆ ಬಿಗ್ ಬಾಸ್ ಮುಗಿಸಿ ಮನೆಗೆ ಬಂದ ಮೇಲೆ ಕೆಲವರು ಆಡಿದ ಮಾತುಗಳನ್ನ ನೋಡಿದೆ. ಬಿಗ್ ಬಾಸ್ ಮನೆಯಲ್ಲಿ ಆಗಿದ್ದನ್ನ ಹೊರಗಡೆಯೂ ಎಳೆದು ತರ್ತಿದ್ದಾರೆ. ನನ್ನ ವಿಷಯದ ಬಗ್ಗೆ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ. ಹೀಗಾಗಿ ನನ್ನ ಮೇಲೆ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನಿಸ್ತು. ಮನೆಯೊಳಗಿದ್ದಾಗಲೂ ಅಪಪ್ರಚಾರ ಮಾಡಿದ್ರು, ಹೊರಗೆ ಬಂದ ಮೇಲೂ ಅಪಪ್ರಚಾರ ಮಾಡಿದ್ರು. ಹೀಗಾಗಿ ಪೋಸ್ಟ್ ಹಾಕಿದ್ದೆ ಅಂದಿದ್ದಾರೆ. ಅಶ್ವಿನಿ ಗೌಡ ಅವರು ತಾವು ಹಾಕಿರೋ ಪೋಸ್ಟ್ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಮಗಾಗಿರೋ ನೋವನ್ನ ನಾನು ಹೇಳ್ಕೊಂಡಿದ್ದೀನಿ, ಇವ್ರು ಯಾಕೆ ರಿಯಾಕ್ಟ್ ಮಾಡ್ತಾರೆ, ನಾನು ಹೇಳ್ಕೊಳ್ಳೋದೇ ತಪ್ಪ ಅಂತ ಮಾತಲ್ಲೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಲ್ಲಿ ಆಗಿರೋದೇ ಒಂದು, ಬಟ್ ಹೊರಗಡೆ ಬಂದಿರೋದೇ ಇನ್ನೊಂದು, ಮತ್ತೆ ಅದನ್ನ ಪ್ರೊಜೆಕ್ಟ್ ಮಾಡಿರೋ ರೀತಿನೇ ಬೇರೆ. ಒಟ್ನಲ್ಲಿ ಬಿಗ್ ಬಾಸ್ ಮುಗಿದ್ರು ಬಿಗ್ ಬಾಸ್ ಮನೆಯ ಗಲಾಟೆ ನಿಲ್ತಿಲ್ಲ. ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಗಂಡ್ ಮಕ್ಕಳಿಗಿಂತ ಹೆಣ್ಮಕ್ಳೇ ಸ್ಟ್ರಾಂಗ್ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗೋಯ್ತು. ಹೊರಗೆ ಬಂದ ಮೇಲೂ ಹೆಣ್ಮಕ್ಳದ್ದೇ ಮೇಲುಗೈ ಬಿಡಿ. ಆತ್ಮೀಯರೇ, ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.